Hello viewers, today we start a 4th standard lesson Arunima Sinha, a brave soul. Arunima Sinha ಅನ್ನೋರ್ದು ಇವತ್ತು ಲೆಸನ್ ಅನ್ನ ನೋಡೋಣ viewers. Before we start, if you new to my channel, please subscribe my channel. If you like my video, please press like button. ಈ ಸ್ಟ್ಯಾಂಡರ್ಡಿನ ಎಲ್ಲ ಲೆಸನ್ಸ್ ವಿವರಣೆಯನ್ನು ಮತ್ತು ಪೊಯಮ್ಸ್ ಸಾರಾಂಶವನ್ನು ಮತ್ತು ನೋಟ್ಸ್ಗಳನ್ನು ಪಡೆಯೋದಕ್ಕೆ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ ಅಸ್ ಸ್ಟಾರ್ಟ್ ದ ಲೆಸನ್. ಸಿ ಹಿಯರ್ ಒನ್ ಪಿಕ್ಚರ್ ಈಸ್ ಗಿವನ್. ಇಲ್ಲಿ ಒಂದು ಪಿಕ್ಚರಲ್ಲಿ ನಾವು ನೋಡ್ಬೋದು, ಒಂದು ಟ್ರೈನಲ್ಲಿ ಒಂದು ಸ್ವಲ್ಪ ಜನ ಇಲ್ಲಿ ಒಂದು ಗರ್ಲಿಗೆ ವುಮನ್ನಿಗೆ ಮೇಲ್ಗಡೆಯಿಂದ ಎಸಿತಾ ಇದ್ದಾರೆ. ಆ ಥರ ನಾವು ಇಲ್ಲಿ ಒಂದು ಪಿಕ್ಚರಲ್ಲಿ ನೋಡ್ಬೋದು. ಹೂ ಈಸ್ ಶಿ, ವೈ ದೇ ಆರ್ ಥ್ರೋನ್ ಔಟ್ ಆಫ್ ದ ಟ್ರೈನ್, ಯಾರು ಇವಳು ಮತ್ತು ಇವರು ಏನಕ್ಕೆ ಇವರಿಗೆ ಆಚೆ ಕಡೆ ಎಸಿತಾ ಇದ್ದಾರೆ ಅಂತ ಈ ಲೆಸನಲ್ಲಿ ನೋಡೋಣ. ಶಿ ವಾಸ್ ಎ ಅರುಣಿಮಾ ಸಿನ್ಹಾ. ಅರುಣಿಮಾ ಸಿನ್ಹಾ ಅಂತ ಇವರು ಒಂದು ದಿವಸ ಟ್ರೈನಲ್ಲಿ ಹೋಗ್ತಾ ಇರಬೇಕಾದ್ರೆ ದರೋಡೆಕೋರರು ಇವರ ಕತ್ತಲ್ಲಿರುವ ಚೈನಿಗೆ, ಗೋಲ್ಡ್ ಚೈನಿಗೆ ಪಡೆಯೋದಿಕ್ಕೆ ಬರ್ತಾರೆ. ಅವರು ಅರುಣಿಮಾ ಸಿನ್ಹಾ ಏನಿದ್ದಾರೆ ಅವರು ಚೈನನ್ನು ಕೊಡೋದಿಲ್ಲ. ಹಂಗಾಗಿ ಈ ದರೋಡೆಕೋರು ಏನು ಮಾಡ್ತಾರೆ, ಚೈನನ್ನು ಕೊಡೋದಿಲ್ಲ ಅಂತ ಕೋಪದಲ್ಲಿ ಬಂದು ಅವರಿಗೆ ಟ್ರೈನಿಂದ ಆಚೆ ಎಸಿತಾ ಇದ್ದಾರೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಲೆಸನ್. ಅರುಣಿಮಾ ಸಿನ್ಹಾ ವಾಸ್ ಎ ವಾಲಿಬಾಲ್ ಪ್ಲೇಯರ್. Once she was thrown out of a moving train. ಒಂದು ದಿವಸ ಈ ದರೋಡೆಕೋರರು ಏನು ಮಾಡ್ತಾರೆ, ಟ್ರೈನಿಂದ ಆಚೆ ಎಸ್ಬಿಡ್ತಾರಂತೆ. ಸೊ ಆಚೆ ಎಸ್ದಾಗ ಏನಾಗುತ್ತೆ, ಅರುಣಿಮಾ ಸಿನ್ಹಾಗೆ ಪ್ರಜ್ಞೆಯನ್ನು ತಪ್ಪುತ್ತೆ ಮತ್ತು ಕಾಲೋಗಿ ಇನ್ನೊಂದು ಟ್ರೈನ್ ಬರ್ತಾ ಇರುತ್ತೆ ಮುಂದೆಗಡೆ, ಆ ಕಾಲೋಗಿ ತಗಲಿ ಕಾಲನ್ನು ಕಟ್ಟಾಗಿಬಿಡುತ್ತೆ. ಮತ್ತು 49 ಟ್ರೈನ್ಸ್ ಒಂದು ನೈಟಲ್ಲಿ ಹೋಗಿದೆ ಅಂತೆ, ಅವರಿಗೆ ಯಾರೂ ಕೂಡ ನೋಡಿಲ್ವಂತೆ. ಆ ಥರ ಸಿಚುಯೇಷನ್ನು ಕೂಡ ಅರುಣಿಮಾ ಸಿನ್ಹಾ ಲೈಫಲ್ಲಿ ಇದೆ. ಮತ್ತು ಆ ಕಡೆ ಈ ಕಡೆ ಇಲಿಗಳು ಇದ್ದಂತೆ, ಆ ಇಲಿಗಳು ಸಹ ಅರುಣಿಮಾ ಸಿನ್ಹಾ ಹತ್ರ ಬಂದು ಆ ಕಾಲಿಗೆ ಗಾಯ ಆಗಿರೋ ಪಾರ್ಟಿಗೆ ಕಚ್ತಾ ಇದ್ದಾರಂತೆ. ಆದರೆ ಯಾರೂ ಕೂಡ ಅರುಣಿಮಾ ಸಿನ್ಹಾಗೆ ಆ ಹಾಸ್ಪಿಟಲಿಗೆ ಸೇರಿಸಿಲ್ವಂತೆ. ಆ ಥರ ಸಿಚುವೇಶನ್ ತನ್ನ ಕಣ್ಣಿಂದ ಅರುಣಿಮಾ ಸಿನ್ಹಾ ಅವರು ನೋಡಿದ್ದಾರೆ. ಸೊ ಒಂದು ಘಟನೆಯನ್ನು ಅವರು ತನ್ನ ಕಣ್ಣಿಂದ ನೋಡಿದ್ದಾರೆ ನೋಡಿ ವೀವರ್ಸ್. ಕಮ್ ಟು ನೆಕ್ಸ್ಟ್ ಪೇಜ್. ಶಿ ವಾಸ್ ರಶ್ಡ್ ಟು ಎ ಹಾಸ್ಪಿಟಲ್. ಶಿ ವಾಸ್ ಬ್ಯಾಡ್ಲಿ ಇಂಜೂರ್ಡ್. ಅವರಿಗೆ ರಭಸೆಯಿಂದ ಹಾಸ್ಪಿಟಲಿಗೆ ಕರ್ಕೊಂಡೋದ್ರಂತೆ. ಶಿ ವಾಸ್ ಬ್ಯಾಡ್ಲಿ ಇಂಜೂರ್ಡ್. ಅವರು ತೀವ್ರವಾಗಿ ಗಾಯಗೊಂಡಿದ್ರು ಅರುಣಿಮಾ ಸಿನ್ಹಾ ಅವರು. ಸೊ ಇಲ್ಲಿ ನಾವು ನೋಡ್ಬೋದು ಹೇಗೆ ಅವರು ಗಾಯ ಆಗಿ ಮಲಗಿದ್ದಾರೆ ಹಾಸ್ಪಿಟ್ಲಲ್ಲಿ ಅಂತ ಈ ಪಿಕ್ಚರಲ್ಲಿ ನಾವು ನೋಡ್ಬೋದು. ಡಾಕ್ಟರ್ ಸೇವ್ಡ್ ಹರ್ ಲೈಫ್ ಬಟ್ ದೇ ಹ್ಯಾಡ್ ಟು ಆಂಪುಟೇಟ್ ಹರ್ ಲೆಫ್ಟ್ ಲೆಗ್ ಬಿಲೋ ದ ನೀ. ಅವರ ಲೆಗ್ಗೆ ಉಳಿಸೋದಿಕ್ಕಾಗಿಲ್ಲ. ನೋಡಿ ಇಲ್ಲಿ ನೀ ಅಂದರೆ ಈ ಕಡೆ ಭಾಗ, ಮೊಣಕಾಲಿನ ಕೆಳಗಡೆ ಭಾಗಕ್ಕೆ ನೀ ಅಂತ ಹೇಳ್ತೀವಿ. ಈ ಥರ ಕಾಲನ್ನು ಕಟ್ ಮಾಡಿದರಂತೆ. ಅರುಣಿಮಾ ಸಿನ್ಹಾ ಡಿಸೈಡೆಡ್ ಟು ಸ್ಕೇಲ್ ಮೌಂಟ್ ಎವರೆಸ್ಟ್ ವೈಲ್ ಶಿ ವಾಸ್ ಆನ್ ದ ಹಾಸ್ಪಿಟಲ್ ಬೆಡ್. ಹಾಸ್ಪಿಟಲ್ ಬೆಡ್ಡಲ್ಲಿ ಇರುವಾಗ ಅರುಣಿಮಾ ಸಿನ್ಹಾಗೆ ಒಂದು ಚಾಲೆಂಜ್ ಬರುತ್ತೆ. ಅವರು ಚಾಲೆಂಜ್ ಏನಪ್ಪ ತಗೊಳ್ತಾರೆ ಅಂದರೆ, ನಾನು ಮೌಂಟ್ ಎವರೆಸ್ಟನ್ನ ಹತ್ತಬೇಕು, ಮೌಂಟ್ ಎವರೆಸ್ಟನ್ನ ಏರಬೇಕು ಅಂತ ಅವರಿಗೆ ಚಾಲೆಂಜ್ ಬರುತ್ತೆ. ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನ್ conducted a training camp. She joined it. Bachendri Pal, the first woman lady to scale Mount Everest, trained Arunima. ಟಾಟಾ ಸ್ಟೀಲ್ ಕಂಪನಿ ಅವರು ಫೌಂಡೇಶನ್ ಅವರು ಒಂದು ಟ್ರೈನಿಂಗ್ ಕ್ಯಾಂಪನ್ನು ಬಂದಿರುತ್ತೆ. ಅವರು ಅರುಣಿಮಾ ಸಿನ್ಹಾ ಅವರು ಆ ಸ್ಕೇಲ್ ಕ್ಯಾಂಪಿಗೆ ಸೇರಿರ್ತಾರೆ. ಮತ್ತು ಬಚೇಂದ್ರಿ ಪಾಲ್ ಅನ್ನೋರು ಅವರು ಫಸ್ಟ್ ಲೇಡಿ ವುಮನ್ ಮೌಂಟ್ ಎವರೆಸ್ಟ್ನ ಹತ್ತಿರೋರು. ಅವರು ಇವರಿಗೆ ಟ್ರೈನಿಂಗನ್ನು ಕೊಡ್ತಾರಂತೆ. Come to next page. Her expedition
ಟು ಮೌಂಟ್ ಎವರೆಸ್ಟ್ ವಾಸ್ ಫುಲ್ ಆಫ್ ಚಾಲೆಂಜಸ್. ಅವರ ಯಾತ್ರೆ ಏನಿದೆ ಅದು ತುಂಬ ಚಾಲೆಂಜಿಂಗ್ ಆಗಿದೆ, ತುಂಬ ಸವಾಲುಗಳಿದೆ ಆ ಯಾತ್ರೆಯಲ್ಲಿ, ತುಂಬ ಕಷ್ಟ ಇದೆ, ಕಠಿಣ ಇದೆ. ಶಿ ಸ್ಟ್ರಗಲ್ ಆಲ್ ಥ್ರೂ ದ ಎಕ್ಸ್ಪೆಂಡಿಷನ್. ಅವರ ಹೋರಾಟ ಏನಿದೆ, ಅವರ ಯಾತ್ರೆ ಏನಿದೆ ಅದು ತುಂಬ ಕಠಿಣವಾಗಿರುತ್ತಂತೆ. ಎವ್ರಿ ಸ್ಟೆಪ್ ವಾಸ್ ಡೇಂಜರಸ್. ಒಂದೊಂದು ಸ್ಟೆಪ್ಪು ಕೂಡ ಅವರಿಗೆ ಡೇಂಜರಸ್, ಅಪಾಯಕಾರಿಯಾಗಿರುತ್ತೆ. ಶಿ ಹ್ಯಾಡ್ ಪ್ರಾಬ್ಲಮ್ಸ್ ವಿತ್ ಹರ್ ಆರ್ಟಿಫಿಷಿಯಲ್ ಲೆಗ್. ಮತ್ತು ಒಂದು ಆರ್ಟಿಫಿಷಿಯಲ್ ಲೆಗ್ಗಲ್ಲಿ ಅವರು ಹೇಗೆ ಶಿ ಹ್ಯಾಡ್ ಪ್ರಾಬ್ಲಮ್ ವಿತ್ ಆರ್ಟಿಫಿಷಿಯಲ್ ಲೆಗ್. ಆರ್ಟಿಫಿಷಿಯಲ್ ಲೆಗ್ಗಲ್ಲೂ ಕೂಡ ಪ್ರಾಬ್ಲಮ್ಸನ್ನ ಕ್ರಿಯೇಟ್ ಆಗ್ತಾ ಇರುತ್ತೆ. ನಾವೇ 2 ಕಾಲು ಚೆನ್ನಾಗಿದ್ರೂ ನಮಗೆ ಅಷ್ಟು ಹತ್ತೋದಕ್ಕೆ, ಎವರೆಸ್ಟನ್ನು ಹತ್ತೋದಕ್ಕೆ ಆಗೋದಿಲ್ಲ. ಆದರೆ 1 ಕಾಲು ಚೆನ್ನಾಗಿದ್ದು 1 ಕಾಲು ಆರ್ಟಿಫಿಷಿಯಲ್ ಇದ್ದರೆ ಹೇಗೆ ಅವರು ಹತ್ತಬೋದು ನೀವೇ ನೋಡಿ. ಸಮ್ಟೈಮ್ಸ್ ಹರ್ ಲೆಗ್ ಸ್ಟಾರ್ಟೆಡ್ ಬ್ಲೀಡಿಂಗ್. ಮತ್ತು ಒಂದು ಲೆಗ್ಗಲ್ಲಿ ಬ್ಲೀಡಿಂಗನ್ನು ಸಹ ಒಂದೊಂದು ದಿವಸ ಬರ್ತಾ ಇರುತ್ತಂತೆ. ಶಿ ಡಿಡೆಂಟ್ ಕೇರ್. ಶಿ ವಾಸ್ ಎ ಬ್ರೇವ್ ಗರ್ಲ್. ಅವರು ಅದಕ್ಕೆಲ್ಲ ಕೇರ್ ಮಾಡೋದಿಲ್ಲ. ಮತ್ತು ಅವರು ಶೂರ ಮಹಿಳೆ ಆಗಿರ್ತಾರೆ. ಬ್ರೇವ್ ಗರ್ಲ್ ಆಗಿರ್ತಾರೆ ಅಂದರೆ ಶೂರ ಮಹಿಳೆ ಆಗಿರ್ತಾರೆ. ಹಂಗಾಗಿ ಅದಕ್ಕೆಲ್ಲ ಸಣ್ಣ ಪುಟ್ಟಕ್ಕೆಲ್ಲ ಕೇರೇ ಮಾಡೋದಿಲ್ಲ. ಲಿಟಲ್ ಆಕ್ಸಿಜನ್ ವಾಸ್ ಲೆಫ್ಟ್ ಇನ್ ಹರ್ ಸಿಲಿಂಡರ್. ಅವರು ತನ್ನ ಸಿಲಿಂಡರ್ ಸಹ ಮೇಲ್ಗಡೆ ಹತ್ತಬೇಕು ಅಂದರೆ ಸಿಲಿಂಡರ್ ಹಾಕಿ ಹೋಗಬೇಕಾಗುತ್ತೆ. ಆಕ್ಸಿಜನ್ ಸಿಲಿಂಡರನ್ನು ಬ್ಯಾಕ್ ಸೈಡ್ ಹಾಕಿ ಹೋಗಬೇಕಾಗುತ್ತೆ. ಆ ಸಿಲಿಂಡರು ಸಹ ಆಕ್ಸಿಜನ್ ಕಡಿಮೆ ಆಗಿರುತ್ತಂತೆ. ಪೀಪಲ್ ಅಡ್ವೈಸ್ ಹರ್ ಟು ಸ್ಟಾಪ್ ದ ಎಕ್ಸ್ಪೆಂಡಿಷನ್. ಎಲ್ಲ ಜನರು ಸಲಹೆಯನ್ನು ಕೊಡ್ತಾರೆ, ನೀವು ಸ್ಟಾಪ್ ಮಾಡಬೇಡಿ, ನಿಮ್ಮ ಯಾತ್ರೆಯನ್ನು ಸ್ಟಾಪ್ ಮಾಡಿ ಅಂತ ಸಲಹೆಯನ್ನು ಕೊಡ್ತಾರೆ. ಬಟ್ ಶಿ ವಾಸ್ ನಾಟ್ ರೆಡಿ ಟು ಗಿವ್ ಅಪ್ ಹರ್ ಅಟೆಂಪ್ಟ್. ಅವರು ತನ್ನ ಪ್ರಯತ್ನವನ್ನು ಬಿಡೋಕ್ಕೆ ರೆಡಿನೇ ಇಲ್ವಂತೆ. ಶಿ ಕಂಟಿನ್ಯೂಡ್ ದ ಎಕ್ಸ್ಪೆಂಡಿಷನ್. ಅಟ್ ಲಾಸ್ಟ್ ಶಿ ರೀಚ್ಡ್ ದ ಟಾಪ್ ಆಫ್ ದ ಮೌಂಟ್ ಎವರೆಸ್ಟ್. ಅವರು ರೀಚ್ ಆಗೋ ತನಕನೂ ತನ್ನ ಯಾತ್ರೆನ ನಿಲ್ಲಿಸೋದಿಲ್ಲಂತೆ. ಎ ಗರ್ಲ್ ವಿತ್ ಆ್ಯನ್ ಆಂಪುಟೆಡ್ ಲೆಗ್ ಹ್ಯಾಡ್ ಸ್ಕೇಲ್ಡ್ ಎವರೆಸ್ಟ್. ಒಂದು ಗರ್ಲ್ ತನ್ನ ಕಾಲು ಕೂಡ ಇಲ್ಲದೆ ಇರೋ ಗರ್ಲ್ ಹೇಗೆ ಎವರೆಸ್ಟನ್ನು ಹತ್ತಿರಬಹುದು. ವಾಟ್ ಆ್ಯನ್ ಅಚೀವ್ಮೆಂಟ್ ಇಂಡೀಡ್. ನೋಡಿ, ನಿಜಕ್ಕೂ ಎಂತಹ ಸಾಧನೆ ಅವರದ್ದು ಅಂತ ನಾವು ಹೇಳ್ಬೋದು. ಅವರು 22 ಮೇ 2015 ಮೌಂಟೇನನ್ನು ಹತ್ತಿದಾರಂತೆ. 22 ಮೇ 2015 ಮತ್ತು ಅವರು ಒಂದು ಕಾಲು ಕೂಡ ಇಲ್ಲ. ಮತ್ತು ಅವರು ಮೌಂಟ್ ಎವರೆಸ್ಟನ್ನು ಹತ್ತಿದಾರಲ್ಲ ಅಂತ ಗೌರ್ಮೆಂಟಿಂದ ನೋಡಿ ಅರ್ಜುನ ಅವಾರ್ಡ್ ಮತ್ತು ಪದ್ಮಶ್ರೀ ಅವಾರ್ಡು ಕೂಡ ಅರುಣಿಮಾ ಸಿನ್ಹಾಗೆ ಕೊಟ್ಟಿದ್ದಾರಂತೆ.